ನೀವು ನಮಗೆ ಆ ಆಹ್ವಾನ ಮೇಲೆ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಸ್ವಾಗತ ಮಾಡಿದ್ದೀರಾ. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಈಗ ನಮ್ಮ ನಗರದ ನಗರಸಭೆ ಆಡಳಿತದಲ್ಲಿ ಯಾವ ರೀತಿ ನಗರಕ್ಕೆ ಅಭಿವೃದ್ಧಿ ಆಗುವಂಥ ಕೆಲಸಗಳು ನಡೀತಾ ಇದೆ ಅಥವಾ ಯಾವ ರೀತಿ ನಗರಕ್ಕೆ ಒಂದು ಅಭಿವೃದ್ಧಿನಲ್ಲಿ ಕುಳಿತುಕೊಂಡ ಆಗ್ತಾ ಇದೆ, ಅದು ನಿಮ್ಮ ಮುಖಾಂತರ ನಾವು ಮಾಹಿತಿ ಕೊಡೋಕ್ಕೆ ಇವತ್ತು ಒಂದು ನಿಮ್ಮ ಪತ್ರಿಕಾ ಭವನದಲ್ಲಿ ಸೇರಿದ್ದೀವಿ. ಈಗ ಹಾಲಿ ಇರೋ ಅಧ್ಯಕ್ಷರು ಏನು ಅಧ್ಯಕ್ಷರ ಸ್ಥಾನದಲ್ಲಿ ಕೂತಿದ್ದಾರೆ, ಆವತ್ತಿನಿಂದನೂ ಒಂದು ಸಾಮಾನ್ಯ ಸಭೆಯ ಕರೆದು ಏನು ನಗರಕ್ಕೆ ಮೂಲ ಸೌಲಭ್ಯಗಳು ಬೇಕು, ಕಷ್ಟ ಸುಖ ಬೇಕು, ಆ ಒಂದು ದಲ್ಲಿ ಅವರು ವಿಫಲ ಆಗಿದ್ದಾರೆ. ನಂತರ ನಾವೆಲ್ಲ ಸದಸ್ಯರುಗಳು ಆಲೋಚನೆ ಮಾಡಿ ಇದು ಹಿಂಗೆ ಬಿಟ್ಟರೆ ಊರಿನಲ್ಲಿ ಬಹಳ ಹದಗೆಟ್ಟಿದೆ, ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಮೂಲ ಸೌಲಭ್ಯಗಳಲ್ಲಿ ಹಿಂದೆ ಬೀಳ್ತೀವಿ ಅಂತ ದೃಷ್ಟಿನಲ್ಲಿ ಇಟ್ಕೊಂಡು ನಾವು 12 ಜನ ಸದಸ್ಯರು ಹಾಕಿ 5/7/2025 ಅಧ್ಯಕ್ಷರಿಗೆ ಮತ್ತು ನಮ್ಮ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದು. ಸಾಮಾನ್ಯ ಸಭೆ ನಗರಸಭೆ ಆಕ್ಟ್ ಪ್ರಕಾರ ನೀವು ಕರಿಬೇಕಾಗುತ್ತೆ. ಇದರಲ್ಲಿ ನಗರಸಭೆ ಅಧ್ಯಕ್ಷರು ಬಹಳ ಬೇಜವಾಬ್ದಾರಿ ಇದ್ದಾರೆ. ತಾವು ಈ ಮನವಿ ಮೇಲೆ ನೀವು ಸಾಮಾನ್ಯ ಸಭೆ ಕರಿಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಇದು ಮೊದಲನೇ ಅರ್ಜಿ. ನಾವು ಅಧ್ಯಕ್ಷರಿಗೆ ಮತ್ತು ಆಯುಕ್ತರಿಗೆ 12 ಜನ ಸಹಿ ಹಾಕಿ ಸದಸ್ಯರುಗಳು ಅಧ್ಯಕ್ಷರ ಹತ್ರ ಪ್ರಸ್ತಾವವನ್ನು ಕಳಿಸಿ ಮೀಟಿಂಗು ನಿಗದಿ ಮಾಡಿದರು. ಆ ನಿಗದಿ ಮಾಡುವ ಸಮಯದಲ್ಲಿ ಎಲ್ಲ ಸದಸ್ಯರಿಗೆ ತಿಳುವಳಿಕೆ ಪತ್ರ ಕೊಟ್ಟರು. ತಿಳುವಳಿಕೆ ಪತ್ರ 15/7 ಪತ್ರದಲ್ಲಿ ಏನು ತೋರಿಸಿದ್ದಾರೆ, 18/7 ಸಾಮಾನ್ಯ ಸಭೆ ಕರಿತೀವಿ, ತಾವು 2 ಸಬ್ಜೆಕ್ಟ್ ಕೊಡಿ ಅಂತೇಳಿ ಎಲ್ಲರಿಗೂ ಮನವಿ ಪತ್ರ ಕಳಿಸಿದ್ವಿ, ತಿಳುವಳಿಕೆ ಪತ್ರ. ಈ ತಿಳುವಳಿಕೆ ಪತ್ರದ ಮೇಲೆ ಕೆಲವು ಸದಸ್ಯರು ಅವರವರು ಬೇಡಿಕೆಯನ್ನು ನಗರಸಭೆಗೆ ಅಧ್ಯಕ್ಷರಿಗೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಕೊಟ್ಟಿದ್ರು. ಅದು ಕೊಟ್ಟ ತಕ್ಷಣ ಎಲ್ಲರಿಗೂ ಪರಿಶೀಲನೆ ಮಾಡಿ 2 ಸಬ್ಜೆಕ್ಟ್ ತಗೊಂಡು ಯಾವ ಸದಸ್ಯರಿಗೆ ಏನೇನು ಅವ್ರದ್ದು ಕಷ್ಟ ಸುಖ ಇದೆ ಅವೆಲ್ಲ ಸಭೆಗೆ ತನ್ನಿ ಅಂತ. ನಂತರ ಅಜೆಂಡಾನು ಇಶ್ಯೂ ಆಯಿತು. ಅಜೆಂಡಾ 18ನೇ ತಾರೀಕು ಕಳಿಸಿದ್ದಾರೆ. ಇದರಲ್ಲಿ ಅನೇಕ ಸಬ್ಜೆಕ್ಟ್ಗಳಿದೆ. ಏನೇನು ಹಿಂದೆ ಸಭೆಗಳಾಗಿದೆ ಅದರದ್ದು ಸಭೆಯಲ್ಲಿ ಎಲ್ಲರೂ ಚರ್ಚೆಗಳು ಮಾಡೋಕ್ಕೂ ಸಹ ಈ ಅಜೆಂಡಾನಲ್ಲಿ ಇದೆ. ಈಗ ಮೂಲ ಉದ್ದೇಶ ನಾವು ಸಭೆ ಕರೆದಿದ್ದು ಸ್ವಾಗತ ಮಾಡಿದ್ವಿ. ಏನು ಅವ್ರಿಗೆ ಅಜೆಂಡಾ ಕಳಿಸ್ಮೇಲೆ ಅದು ಏನು ಮನವರಿಕೆ ಆಯಿತೋ ಅಥವಾ ಯಾರು ಅದಕ್ಕೆ ಸುಮ್ಮ ಕೊಟ್ಟಿದ್ದಾರೋ ಅದು ಯಾವ ರೀತಿ ಅವ್ರಿಗೆ ಅಧ್ಯಕ್ಷರಿಗೆ ತಿಳುವಳಿಕೆ ಇಲ್ವೋ ತರಾತುರಿ ಮತ್ತೆ ಈ ಸಭೆ ಕರೆಯೋದು ಬಿಟ್ಟು ಮತ್ತೆ ಆ ಸಬ್ಜೆಕ್ಟ್ನಲ್ಲಿ ಇರೋ ಎಲ್ಲ ಸಬ್ಜೆಕ್ಟ್ಸು ಕೈ ಬಿಟ್ಬಿಟ್ಟು ಕೇವಲ 2 ಸಬ್ಜೆಕ್ಟ್ ಇಟ್ಕೊಂಡು ನಾಳೆಕ್ಕೆ 19ನೇ ತಾರೀಕು 18ನೇ ತಾರೀಕು ಸಾಮಾನ್ಯ ಸಭೆ ಇದ್ದಿದ್ದು 19ನೇ ತಾರೀಕು ಅಂತೇಳಿ ವಿಶೇಷ ಸಭೆ ಅಂತೇಳಿ ಕರೆದಿದ್ದಾರೆ. ಈ ಅಜೆಂಡಾನಲ್ಲಿ ಇರೋ ಸಬ್ಜೆಕ್ಟ್ಸ್ ಎಲ್ಲ ಕೈ ಬಿಟ್ಟಿದ್ದಾರೆ. ಈಗ ಈ ಸಬ್ಜೆಕ್ಟ್ಸು ಇದರಲ್ಲಿ ಇರುವಂಥ ವಿಚಾರಗಳು ಕೇವಲ ವಿಶೇಷ ಸಭೆ ಅಂದರೆ 2 ಸಬ್ಜೆಕ್ಟ್ ಮಾತಾಡ್ಬೇಕಾಗುತ್ತೆ. ಅದರಲ್ಲಿ ಈಗ ಹಾಲಿ ಇರೋ ಆಯುಕ್ತರು ಅವರು ಬರುವಂಥ ಅವ್ರಿಗೆ ಏನು ಅಧಿಕಾರ ಇದೆ ಅದರಲ್ಲಿ ನಮ್ಗೇನಾದ್ರು ಅವಕಾಶ ಕೊಟ್ಟರೆ ನಾವು ಇನ್ನು ಮುಂದೆ ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಇದೆ. ಈ ರೀತಿ ಅಧಿಕಾರಿಗಳಿಗೆ ಇನ್ನು ಸದಸ್ಯರಿಗೆ ಎಲ್ಲರಿಗೂ ಒಂಥರ ಮುಷ್ಕರ ಮಾಡಿ ಈ ಅಧ್ಯಕ್ಷರು
ಈ ರೀತಿ ನಗರಸಭೆಯಲ್ಲಿ ಆಡಳಿತ ನಡೆಸೋಕ್ಕೆ ಮುಂದುವರಿಸ್ತಾ ಇದ್ದಾರೆ. ಇವರು ಆ ಸ್ಥಾನದಲ್ಲಿ ಇರಬೇಕೋ ಅಥವಾ ಆ ಸ್ಥಾನದಲ್ಲಿ ಲಾಯಕ್ ಇದ್ದಾರೋ ಇಲ್ಲ ಅಲ್ಲಾಯಕ್ಕೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಯಾಕಂದರೆ ಈ ಅಜೆಂಡಾನಲ್ಲಿ ಇದ್ದಿದ್ದು ನಮಗೆ ಊರಿನಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣ ನಾವು ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಕಾರಣ ಏನಂದರೆ ಹಿಂದೆ ಒಂದು ವಿಶೇಷ ಸಭೆ ಆಯಿತು ಒಂದು 5 ತಿಂಗಳು ಮುಂಚೆ. ಆ ವಿಶೇಷ ಸಭೆಯಲ್ಲಿ ಕೇವಲ 4-5 ಸಬ್ಜೆಕ್ಟ್ಸ್ ಇದ್ದಿತ್ತು. ಅದಕ್ಕೆ ನಾವು ಮಾತಾಡಿ, ಮಂಜು ಕಮಿಷನರ್ ಆಗಿದ್ರು, ಮಾತಾಡಿ ಸಭೆಯಲ್ಲಿ ಓಪನ್ ಆಗಿ ನಾವು ಕೇಳಿದ್ವಿ ಇನ್ನು ಅದರ್ ಸಬ್ಜೆಕ್ಟ್ನಲ್ಲಿ ಏನಾರ ಇಲ್ವೋ ಅಂತ. ಅವ್ರು ಹೇಳಿದ್ರೆ ಆ ಮೀಟಿಂಗ್ನಲ್ಲಿ ಯಾವುದು ಸಬ್ಜೆಕ್ಟ್ಸ್ಗಳಿಲ್ಲ, ಸಭೆ ಮುಕ್ತಾಯ ಮಾಡಿದ್ದೀವಿ ಅಂತೇಳಿ ಎಲ್ಲರಿಗೂ ಸಭಾಂಗಣದಲ್ಲಿ ನೀವು ಇದ್ರಿ ಮಾಧ್ಯಮದವರೆಲ್ಲರೂ ನಿಮ್ಮ ಮುಖಾಂತರ ನಮ್ಮ ಮುಂದೆ ಹೇಳಿರೋದು ಅದು ವಾಸ್ತವಾಂಶ. ನಂತರ ಏನು ಮಾಡಿದ್ದಾರೆ, ಹತ್ರ 4 ಕೋಟಿದು ಆಕ್ಷನ್ ಪ್ಲಾನು 36 ಸಬ್ಜೆಕ್ಟ್ಸು ಅವರು ವಿಶೇಷ ಸಭೆಯಲ್ಲಿ 36 ಸಬ್ಜೆಕ್ಟ್ಸ್ ತಗೊಳ್ಳೋಕ್ಕೆ ನಮ್ಮ ಮುನ್ಸಿಪಲ್ ಆ್ಯಕ್ಟ್ನಲ್ಲಿ ಏನೂ ಇಲ್ಲ, ನಮ್ಗೆ ಅಧಿಕಾರನೂ ಇಲ್ಲ. ವಿಶೇಷ ಸಭೆಯಲ್ಲಿ ಏನೋ ಅಂಥ ಎಮರ್ಜೆನ್ಸಿ, ಏನೋ ಮಳೆ ಹಾನಿ ಅಥವಾ ಏನಾರ ಕಾರ್ಲ ಅಥವಾ ರೋಗಗಳು ಬೇರೆ ಅದು ಇದು ಏನಾರ ಬಂದರೆ ಅಥವಾ ಏನಾರ ಗ್ರಾಂಟ್ಸ್ ಬಗ್ಗೆ ಏನಾರ ನಮ್ಮ ಸರ್ಕಾರಕ್ಕೆ ರಿಟರ್ನ್ ತಗೊಳ್ಳೋವಂಥ ಸಂದರ್ಭದ ಬಂದರೆ ಅಂಥದ್ದು ಅದು ತಗೊಳ್ಳೋಕ್ಕೆ ಪ್ರಾಬ್ಲಮ್ ಇಲ್ಲ. ಇವರು 36 ಸಬ್ಜೆಕ್ಟ್ಸು ತಗೊಂಡು 4 ಕೋಟಿ ಚಿಲ್ಲರೆ ಅಮೌಂಟ್ SFC 15 ಫೈನಾನ್ಸ್ ಇವ್ರಿಗೆ ಇಷ್ಟ ಬಂದಂಗೆ ಆಕ್ಷನ್ ಪ್ಲಾನ್ ಮಾಡಿದ್ವಿ. ಅದು ಆಮೇಲೆ ನಮಗೆ ಸುಮಾರು ತಿಂಗಳುಗಳಾದರೆ ಈ ಥರ ಆಗಿದ್ದಾದ್ಮೇಲೆ ಅಂತೇಳಿ ನಾವು ಸರ್ಟಿಫಿಕೇಟ್ ಕಾಪಿಗಳು ಕುತ್ಕೊಂಡು ಆ ಸದಸ್ಯರು ಏನೇನು ಆಗಿದೆ ಅಥವಾ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಏನು ನಗರತ್ನಲ್ಲಿ ಈಗಾಗಲೇ ಆಕ್ಷನ್ ಆಗಿದೆ, ಆಕ್ಷನ್ ಪ್ಲಾನ್ ಆಗಿದೆ, ಎಸ್ಟಿಮೇಟ್ ಆಗಿದೆ, ವರ್ಕ್ ಇಂಪ್ಲಿಮೆಂಟ್ನಲ್ಲಿದೆ 13 ಕೋಟಿ ಚಿಲ್ಲರೆ ಅಮೌಂಟು ನಗರತ್ನಲ್ಲಿ ಸಿವಿಲ್ ವರ್ಕ್ಸ್ನಲ್ಲಿ ಇಂಪ್ಲಿಮೆಂಟ್ನಲ್ಲಿದೆ. ಅದೇ ಜಾಗದಲ್ಲಿ ಮತ್ತೆ 15 ಫೈನಾನ್ಸು SFC ದುಡ್ಡು ಹಾಕಿದ್ದಾರೆ. ಇದು ಉದ್ದೇಶ ಏನು ಕಾಣ್ತಾ ಇದೆ, ಅಧಿಕಾರಿಗಳಿಗೆ ಒತ್ತಡ ಹಾಕಿ ಅಥವಾ ಯಾರೇ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಇದು ದುರುಪಯೋಗ ಮಾಡುವ ಉದ್ದೇಶ ಅಂತೇಳಿ ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ. ಇದು ನಗರತ್ನದು ಟೋಟ್ಲು ಆಕ್ಷನ್ ಪ್ಲಾನ್ 13 ಕೋಟಿ ಚಿಲ್ಲರೆ ಸಿವಿಲ್ ವರ್ಕ್ಸ್. ಇನ್ನು ರಿಮೈನಿಂಗ್ ಬ್ಯಾಲೆನ್ಸು ಅನೇಕ ಇದಿದೆ, ಹೆಡ್ಡಿದೆ 11 ಕೋಟಿ ಚಿಲ್ಲರೆ. ಅದು ಈವರೆಗೂ ಅದು ಆಕ್ಷನ್ ಪ್ಲಾನು ಮಾಡಿದ್ರು, ಆಕ್ಷನ್ ಪ್ಲಾನ್ ಮಾಡಿದ್ರು. ಅದೂ ಚರ್ಚೆ ಮಾಡೋಕ್ಕೆ ಅವಕಾಶ ಇತ್ತು ಸಾಮಾನ್ಯ ಸಭೆಯಲ್ಲಿ. ಇದು ಮೂಲ ಉದ್ದೇಶ ಅರ್ಥ ಆಗುತ್ತೆ ನಮಗೆ. ಏನಿದು ಡಬಲ್ ಕಾಮಗಾರಿ ಮೆನ್ಷನ್ ಮಾಡಿದ್ದಾರೆ, ಇವೆಲ್ಲ ಆಕ್ಷನ್ ಪ್ಲಾನ್ಸ್ ಯಾವ ದೇಣಿಗೆ ತಗೊಂಡಿದ್ದಾರೆ ಅಂತೇಳಿ 15 ಫೈನಾನ್ಸು SFC ಏನು ನೇಮ್ ಆಫರ್ಸ್ ಇದೆ ಇದು ನೋಡಿ, ಇದು ಕೊಡ್ತೀವಿ. ನಗರತನ ಕೋಟಿಗಳ ವ್ಯವಹಾರ ಇದು ಮಿಸ್ಯೂಸ್ ಮಾಡೋ ಅಂಥದ್ದು ಈ ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ನಡೀತಾ ಇದೆ. ಏನು ಕಾಣ್ದಂಗೆ ಅಲ್ಲಿ ಜ್ವಾಳ ಗಂಟಿ ಮಾರೋ ಥರ ಇರ್ತಾನೆ. ಇಲ್ಲಿ ನಗರಸಭೆ ಆಡಳಿತದಲ್ಲಿ ದೊಡ್ಡ ಹಗರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಅಭಿವೃದ್ಧಿ ಮಾಡಕ್ಕೆ ಹೋಗ್ತಾ ಇದ್ದಾರೋ ಅಥವಾ ಇವರು ಈಗ ನಮ್ಮ ನಗರಸಭೆ ಬಿಲ್ಡಿಂಗು ಕೆಲವು ಬೇಕಾದಷ್ಟು ಒತ್ತಡಗಳ ಮೇಲೆ ಅನೇಕ ಪ್ರೆಜರ್ ಮೇಲೆ ಇದ್ರೂ ಸಹ, ಕೋರ್ಟ್ಗೆ ಹೋಗಿದ್ರು ಸಹ ನಮ್ಮ ಅವಧಿನಲ್ಲಿ ಡೆಮಾಲೇಷನ್ ಮಾಡಿ ಅದು ಪ್ರಾರಂಭ ಮಾಡಿದ್ವಿ. ಈವರೆಗೂ ಅದಕ್ಕೆ ಅದ್ರ ಮೇಲೆ ಒಂದು ಅಮೌಂಟ್ ಆಗಬೇಕು ಅಥವಾ ಅದಕ್ಕೆ ಸ್ಥಾಪನೆ ಮಾಡಬೇಕು. ಈ ಕೌನ್ಸಿಲಿಂಗ್ ಆಡಳಿತದಲ್ಲಿ ಇದು ಏನೋ ನಾವು ರೂಪ ತರಬೇಕು ಅಂತ ಕಾಳಜಿ ಇದ್ದಿದ್ರೆ ಈ ಒಂದು 4 ಕೋಟಿ ನಮಗೆ ಇದು ಹಾಕಿದಾರಲ್ಲ ಡಬಲ್ ಕಾಮಗಾರಿ ಹಾಕಿರೋದು ಅದನ್ನಲ್ಲಿ ಹಾಕ್ಲಿ 1 ಕೋಟಿ ಹಾಕ್ಲಿ. ಏನು ನಾವು ಹೋದ್ರೂ ಇನ್ನೊಬ್ರು ಹೋದ್ರೂ ಸದಸ್ಯರು ಕುತ್ಕೊಂಡು ಊರಿಗೆ ಒಳ್ಳೆ ಒಂದು ಕೆಲಸ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಬಿಲ್ಡಿಂಗ್ ಆಗುತ್ತೆ. ಇಂಥದ್ದು ಬಿಟ್ಟು ಈ ಡಬಲ್ ಕಾಮಗಾರಿ ಆಗಬೇಕಾಗಿರೋ ಉದ್ದೇಶ ಏನು? ನಾವೆಲ್ಲ ಟೀಮ್ ಎಲ್ಲ ಬಿಟ್ಕೊಂಡು ಸೂಚನೆ ಮಾಡಿದ್ದೀವಿ.
ಅಧಿಕಾರಿಗಳ ಹತ್ರನೂ ಚರ್ಚೆ ಮಾಡಿದ್ವಿ, ನಮ್ಗೆ ಗೊತ್ತಿಲ್ಲ ಅಂತ. ಅವರೇ ಮಾಡಿರೋದು ಎಸ್ಟಿಮೇಟ್, ನಮಗೆ ಗೊತ್ತಿಲ್ಲ ಆಗ್ತದೆ. ಇದು ಮಾಡಿರೋ ಟೈಮ್ನಲ್ಲಿ ನಗರತನದ್ದು ನಮ್ಮ ನಗರಸಭೆಯಲ್ಲಿ ಮಾಡಲ್ಲ. ನಗರಸಭೆಯಲ್ಲಿ ನೇಮ ಕೊಡಬೇಕು, ಸ್ಪಾಟ್ ತೋರಿಸ್ಬೇಕು. ಅದಕ್ಕೆ ಕಂಪ್ನಿ TMC ಕಂಪ್ನಿ, ಅದಕ್ಕೆ ಜಿಲ್ಲಾ ಆಡಳಿತ. ಈಗ ಇಲ್ಲಿ ಲೋಕಲ್ ಆ ಟೈಮ್ನಲ್ಲಿ ವಿ ಮುನಿಯಪ್ಪ ಸಾಹೇಬ್ರು ಅವರು ನಗರಸಭೆಯಿಂದ ಅವನು ಶ್ರೀಕಾಂತ್ ಅಧ್ಯಕ್ಷರು ಅವರೆಲ್ಲನೂ ಪ್ರಪೋಸಲ್ ಕಳಿಸಿದ್ದಾರೆ. ಈ ಒಂದು ಆಕ್ಷನ್ ಪ್ಲಾನು ಈ ಪ್ರಪೋಸಲ್ ಆಗೋ ಟೈಮ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಚಿಕ್ಕಬಳ್ಳಾಪುರ ಸುಧಾಕರ್ ಅವರಿದ್ದರು, DC, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸೇರಿ ಅದು ಮಾಡಿದ್ದಾರೆ. ಇದು ಎಲ್ಲ ಗೊತ್ತಿದ್ರೂ ಸಹ ಅಧಿಕಾರಿಗಳಿಗೆ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಮತ್ತೆ ಇದು SFC 15 ಫೈನಾನ್ಸ್ ಒಂದೊಂದು ರೋಡ್ಗೆ 50 ಅಜೆಂಡಾನಲ್ಲಿ ಬಂದಿದ್ದು. ಅಧ್ಯಕ್ಷರಿಗೆ ಬೇರೆ ಅವರು ಒಂಥರ ಕುಮ್ಮಕ್ ನೀಡಿ ಎಚ್ಚರಿಕೆ ಕೊಟ್ಟಿರುವಂಥದ್ದು ಕಾಣ್ತಾ ಇದೆ. ಇದು ಮುಂಚೆ ಏನು ನಮ್ಮ ನಗರಸಭೆಯಲ್ಲಿ ಆಯುಕ್ತರು ಕುತ್ಕೊಳ್ತಾ ಇದ್ರು, ಅವ್ರಿಗೆ ಒಂಥರ ಭಯ, ಒಂಥರ ಅನುಭವ ಇದ್ದಿರುವಂಥವ್ರು ಇದ್ರು. ಯಾರು ಅವ್ನು ಶ್ರೀಕಾಂತ್ ಆಗಲಿ ಅಥವಾ ಮಂಜು ಆಗಿ ಮಾಡ್ತಾ ಇದ್ದಿದ್ದಕ್ಕೆ ನಾವು ಹೈಕೋರ್ಟ್ನಲ್ಲಿ ಹಾಕಿಬಿಟ್ಟು ಅವನು ಎಲಿಜಿಬಲ್ ಇಲ್ಲ ಅಂತೇಳಿ ನಾವು ಕೋರ್ಟ್ ಆದೇಶ ಕೊಟ್ಟು ಅವರಿಗೆ ಇಲ್ಲಿಂದ ಖಾಲಿ ಮಾಡಿಸಿದ್ವಿ. ಈಗ ಬಂದಿರೋರಿಗೆ ಸ್ವಲ್ಪ ತಿಳುವಳಿಕೆ ಇದೆ. ನಗರಸಭೆ ಆ್ಯಕ್ಟು, ನಗರಸಭೆಯಲ್ಲಿ ಏನು ಕೆಲಸ ಕಾರ್ಯಗಳಾಗುತ್ತೆ ಅಥವಾ ಯಾವ ಥರ ನಾವು ರ್ಯಾಟಿಫೈ ಮಾಡಬೇಕು, ಯಾವ ಥರ ಸೆಟೇಟ್ ಮಾಡಬೇಕು ಅಂತ ಮೇಡಮ್ಗೆ ಗೊತ್ತಿರೋದ್ರಿಂದ ಅವರು ಒಂದು ಭಯದಿಂದ ಇದು ಸಾಮಾನ್ಯ ಸಭೆ ಹಿಂದೆ ಪಡೆದಿರೋದು ನನ್ನ ದೃಷ್ಟಿನಲ್ಲಿ ಕಂಡುಬಂದು. ಅನುಭವ ಇಲ್ದಿರೋ ಅಧಿಕಾರಿ ಇದ್ದಿದ್ರೆ ಅವನು ಲಬ್ಬರಿಷ್ಟ ಅಂತಾರ ಎಲ್ಲ ಹೇಳ್ತಾರೆ, ಅಲ್ಲಿ ಸೈನ್ ಹಾಕ್ಕೊಂಡು ಕಾಲ ಕಳೀತಾ ಇದ್ರು. ಇವರು ಆ ಥರ ಕಾಣ್ತಾ ಇಲ್ಲ. ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ನಗರಸಭೆಗೆ ಇತಿಹಾಸದಲ್ಲೇ ಕ್ರಿಕೆಟ್ದಲ್ಲಿ ಒಂದು ಮಹಿಳಾ ಬಂದಿರೋದು ನಮ್ಮ ನಗರಕ್ಕೆ ಒಂದು ಕೊಡುಗೆ ಥರ. ಕೊಡುಗೆ ಅಂದರೆ ಒಂದು ಅಭಿವೃದ್ಧಿನಲ್ಲಿ ಯಾವ ಥರ ಮುಂದುವರಿಸ್ತಾರೆ ನೋಡೋಣ. ನನ್ನ ದೃಷ್ಟಿನಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಇದೆ. ಯಾಕಂದರೆ ಈ ಸಭೆ ಮುಂದುವರ್ಸೋಕ್ಕೆ ಕಾರಣ ಅಧ್ಯಕ್ಷರು ಸಭೆ ನಡೆಸಿದ್ರೆ ಸಭೆಯಲ್ಲಿ ಅವರೆಲ್ಲ ಓಪನ್ ಆಗಿ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ಥರ ಇದಕ್ಕೆ ಸುಧಾರಣೆ ಮಾಡಬೇಕಂತೇಳಿ ಸಲಹೆಗಳು ಕೊಡ್ತಾ ಇದ್ರು. ಆ ಸಲಹೆಗಳಿಗೆ ನಾವು ಎಲ್ಲ ಸದಸ್ಯರು ಅವರಿಗೆ ಸಹಕಾರ ಕೊಡ್ತಾ ಇದ್ವಿ. ಇದು ಮೂಲ ನಗರಕ್ಕೆ ಒಂಥರ ಮುಷ್ಕರ ಆಗ್ತಾ ಇದೆ. ಈ ಅಧ್ಯಕ್ಷರು ಮಾಡ್ತಾ ಇರೋ ಕೆಲಸಗಳಿಗೆ ನಾವೆಲ್ಲ ಅದಕ್ಕೆ ಖಂಡನೆ ಮಾಡ್ತೀವಿ. ಇನ್ನು ಮುಂದಿನ ದಿನದಲ್ಲಿ ಇದು ಯಾವ ರೀತಿ ನಡ್ಕೊಳ್ತಾರೆ ನೋಡ್ತೀವಿ. ಏನು ಉದ್ದೇಶ ಅಥವಾ ಏನು ನಮಗೂ ಅರ್ಥ ಆಗ್ತಾ ಇದೆ. ಈಗ ನಾಳೆ ಗೊತ್ತಾಗುತ್ತೆ. ನಾಳೆ ನಾವು ರೆಡಿ ಆಗ್ತೀವಿ. ಎಲ್ಲ ಸದಸ್ಯರು ಇದಕ್ಕೆ ಸಹಮತ ಕೊಡ್ಬೋದು. ಯಾಕಂದರೆ ಏನು ಅವ್ರದ್ದು ಉದ್ದೇಶ ಇದೆ, ಸಾಮಾನ್ಯ ಸಭೆ ಆದರೆ ಎಲ್ಲ ರೀತಿ ಚರ್ಚೆ ಮಾಡ್ಬೋದು. ಈಗ ನಮ್ಮದು 31 ಲಕ್ಷ ಹೊಂದಿದೆ. ಈಗ ಇನ್ನೊಂದು ಆಕ್ಷನ್ ಇದು SFC ಗ್ರಾಂಟ್ ತೋರಿಸಿದ್ದಾರೆ. ಸುಮಾರು 2 ಕೋಟಿ ಏನೋ ಬಂದಿದೆ. ಈಗ ಅದೊಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ. ಅದನ್ನು ಚರ್ಚೆ ಮಾಡ್ತೀವಿ. ಸಬ್ಜೆಕ್ಟ್ನಾಗಿರೋದು ಚರ್ಚೆ ಮಾಡ್ತೀವಿ. ಇಂಥವೆಲ್ಲ ಏನನ್ನ ಡಬಲ್ ಆಗೋಂಥದ್ದು ಬ್ಯಾರೇಜ್ ಏನನ್ನ ಇದ್ದರೆ ಅದ್ರ ಮೇಲೆ ನಾವೆಲ್ಲ ಈಗ ಆಲ್ರೆಡಿ ನಾವು ಪ್ರಿಪೇರ್ ಆಗಿದ್ದೀವಿ. ಅದ್ರ ಮೇಲೆ ಮಾತಾಡ್ತೀವಿ. ಈಗ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರಲ್ಲ, ಇದು ಸಾಮಾನ್ಯ ಸಭೆ ವಿಶೇಷ ಇಲ್ವಲ್ಲ. ಈ ಆಕ್ಷನ್ ಪ್ಲಾನ್ ಮಾಡಿರೋದು ಅದಕ್ಕೆಲ್ಲ ಸಾಮಾನ್ಯ ಸಭೆಯಲ್ಲಿ ಬಂದರೆ ಇವೆಲ್ಲ ಸೆಟೆಟ್ ಮಾಡಿ ರ್ಯಾಟಿಫೈ ಮಾಡೋಣ ಅಂತೇಳಿ ನಮ್ಮ ಉದ್ದೇಶ ಇದ್ದಿದ್ದು. ಮೇಡಮ್ ಸಾಮಾನ್ಯ ಸಭೆಗೆ ಒತ್ತಡ ಮಾಡಿ ಸಾಮಾನ್ಯ ಸಭೆ ಕರೆದ್ರು. ಇವೆಲ್ಲ ಆಚೆ ಬರುತ್ತಂತೇಳಿ ಸಾಮಾನ್ಯ ಸಭೆ ರದ್ದು ಮಾಡಿ ವಿಶೇಷ ಸಭೆಗೆ ತಗೊಂಡಿದ್ದು. ಆಫ್ಟರ್ ರಿಕಾರ್ಡ್ ಅಂತ ಹೇಳ್ತೀನಿ, ದಯವಿಟ್ಟು ರಿಕಾರ್ಡ್ ಮಾಡಿ ಸರ್. ಬೈಪಾಸ್ ಅದೊಂದು. ಆಮೇಲೆ ವಾಸು ರೋಡ್ನಲ್ಲಿ ಎರಡು ವರ್ಗು ಅದೇ ಮೇನ್ ರೋಡ್
ಅದೇ ಡಬಲ್ ಅದು ಪೀಸ್ ಪೀಸ್ ಮಾಡಿದ್ದಾರೆ, ಪೀಸ್ ಪೀಸ್ ಆ ಕೆಲಸಗಳು ಅದರಲ್ಲಿ ಭೀಮನೆ ಪಾವತಿ ಆಯ್ತು 2 ವರ್ಷ. ಅಲ್ಲಿ ಎಷ್ಟು ವರ್ಷ ಆಯ್ತದು? 10th ರಾಗ ಅಂದಾಜು ಯಾವಾಗ? ಇಲ್ಲ ಪ್ರಜೆಗಳಿಲ್ಲ. SFCS ಆಮೇಲೆ 15 ಫೇಮಸ್ 15 ಕ್ಲಾಸು ಮತ್ತು ಒಂದು ವರ್ಡ್ ನೀವು ಹೇಳಿದ್ದಕ್ಕೆ ಹೇಳ್ತೀನಿ. ಅವತ್ತು ಶುಕ್ರವಾರ ದಯವಿಟ್ಟು ಕೆಲವು ಮುಸ್ಲಿಮ್ಸ್ ಎಲ್ಲ ಹೆಂಗಸರಿದ್ದಾರೆ ನೀನು 11 ಗಂಟೆ ಕೊಟ್ಟಿರೋದು ಡೇಟು ಸರಿಯಿಲ್ಲ. ಆಫ್ಟರ್ ನಮಾಜ್ ಮೇಲೆ ಡೇಟ್ ಕೇಳಿದೆ. ನಾವು ರಾತ್ರಿ 8 ಗಂಟೆ ಆಗಲಿ ನಿನ್ನ ಜೊತೆ ನಾವು ಸಭೆಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿರೋದು ನಾವು ನಿಜ. ಅಜೆಂಡಾ ಬಂದಮೇಲೆ ಶುಕ್ರವಾರ ಇವತ್ತು ಬೇಡ, ನಿನ್ನ ಮೀಟಿಂಗು ಮುಂದುವರಿಸಿ ಟೈಮ್ ತಪ್ಪ ಅಂತ ಹೇಳಿದೆ. ಅವನಿಗೂ ಹೇಳ್ದೆ, ವೈಸ್ ಪ್ರೆಸಿಡೆಂಟ್ಗೂ ಹೇಳ್ದೆ, ಈಗ ರಘುಗೂ ಹೇಳ್ದೆ. ಇವು ಟೈಮ್ ಬೇಡ ಆಯಿತು. ಏನಾಯಿತು, ಶುಕ್ರವಾರ ಮೀಟಿಂಗ್ ಪೀಸ್ಫುಲ್ ಆಗಿ ನಡೆಯಲ್ಲ, ಹೆಂಗಸರೆಲ್ಲ ಇರ್ತಾರೆ, ಸುಮ್ಮನೆ ಯಾಕೆ ಅಂತ. ಅದಕ್ಕೆ ಅವರು ಇದು ಮಾಡಿಕೊಂಡು ಮಾತಾಡಿಕೊಂಡು ಮೀಟಿಂಗು 2:30 ಗಂಟೆಗೆ ಅಂತ ಕಳೆದು. ವಿಶೇಷ ಅಲ್ಲಲ್ಲ ಸಾಮಾನ್ಯ ಸಾಮಾನ್ಯ ಸಭೆ ಅಷ್ಟು ಸಾಮಾನ್ಯ.